ನಮಸ್ಕಾರ ಸ್ನೇಹಿತರೆ, ಶುಭೋದಯ. ಇವತ್ತು ಪಾಲಕ್ ಪೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಪಾಲಕ್ ತೊಳೆದು ಹಾಕ್ಕೊಂಡಿದ್ದೀನಿ ಜಾರಿಗೆ, ಮಿಕ್ಸಿ ಜಾರಿಗೆ. ಹಸಿ ಶುಂಠಿ, ಪಾಲಕ್, 2 ಮೆಣಸಿನ್ಕಾಯಿ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಉಪ್ಪು, ಅಜ್ವಾಯಿನು ಇಷ್ಟು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬಿಂದ ಹಿಟ್ಟಿಗೆ ಹಾಕೋದನ್ನು ತೋರಿಸ್ತೀನಿ ನೋಡ್ರಿ. ಇಲ್ಲೇ ಇದಕ್ಕೆ ಹಿಟ್ಟಿಗೆ, ಪೂರಿ ಮಾಡುವಂಥ ಹಿಟ್ಟಿಗೆ ಕಾದ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅಜ್ವಾಯಿನ ಕೈಲೇ ತಿಕ್ಕೊಂಡು ಹಾಕಿದ್ದೀನಿ. ಆಮೇಲೆ ಇದನ್ನು ರುಬ್ಬಿರ್ತಕ್ಕಂಥ ಪುದೀನ ಪಲ್ಯ ಇರ್ತದಲ್ಲ, ಪುದೀನ ಸೊಪ್ಪು, ಅದನ್ನು ರುಬ್ಬಿ ಪಾಲಕ್ ಸೊಪ್ಪು, ಪುದೀನ ಪಾಲಕ್ 2 ಹಾಕಿದ್ದೀನಿ. ಇದನ್ನು ಬಿಸಿ ಎಣ್ಣೆ ಇರ್ತೈತ್ರಿ, ಕೈ ಹಾಕಬೇಡ್ರಿ. ಸ್ವಲ್ಪ ಚಮಚಲ್ಲೇ ಎಲ್ಲ ಕಲಿಸ್ಕೊಂಡು ಆಮೇಲೆ ಹಿಟ್ಟನ್ನು ನಾದ್ಕೋಬೇಕು. ಇದನ್ನು ಸ್ಪೆಷಲ್ ಪೂರಿ ಹಾಕ್ಬೇಕು ನೋಡ್ರಿ ಇವತ್ತು. ಸರಿಯಾಗಿ ಎಲ್ಲ ಕೂಡುವಂಗೆ ಮಿಕ್ಸ್ ಮಾಡ್ಬೇಕ್ರಿ. ಪಾಲಕ್ ರುಬ್ಬಿದ್ದು ಪಾಲಕ್, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿದ್ದೀವಿ. ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಕರೆಕ್ಟಾಗೆ. ಮತ್ತು ರುಬ್ಬಿರ್ತಕ್ಕಂಥ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕಿ ಕಲಿಸ್ಕೋಬೋದು. ನೋಡ್ರಿ, ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು. ಸ್ಪೆಷಲ್ ಪುರಿಗೆ, ಸ್ಪೆಷಲ್ ಪಾಲಕ್ ಪುರಿ ಇದು. ಸ್ವಲ್ಪ ಒಂದು ಅರ್ಧ ಗಂಟೆ ನೆನಿಬೇಕಿದು. ಇದನ್ನು ಒಂದು ಪ್ಲೇಟ್ ಇಟ್ಟು ಮುಚ್ಚಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡ್ರೆ ಮೆತ್ತಗಾಗ್ತೈತಿ. ಉಬ್ಬಿ ಬರ್ತಾವೆ ಪುರಿ ಚೆಂದಾಗೆ ಗರಿಗರಿಯಾಗಿ. ಈ ಥರ ನಾದ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಪೂರಿ ಮಾಡ್ಕೊಳ್ಳೋಣ ಅಂತ ಈಗ ಇದನ್ನು ಮುಚ್ಚಿಟ್ಟು ಬಿಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಶುಭೋದಯ. ನೋಡ್ರಿ, ಇವತ್ತು ನಾನು ಹಾಲಲ್ಲಿ ಸಾಬುದಾನಿ ಖೀರ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇವನ್ನ 1 ಗ್ಲಾಸ್ ಸಾಬುದಾನಿ ತೊಗೊಂಡಿದ್ದೆ ನಾನು. ಚೆಂದಾಗೆ ತೊಳೆದು ಸ್ವಲ್ಪ ದೂಸೋದು ಇರ್ತದಲ್ರಿ ಸಾಬುದಾನಿ ಮೇಲೆ, ಸ್ವಲ್ಪ ನೀರು ಹಾಕ್ಕೊಂಡು ಆ ಮೇಗಿನ ನೀರನ್ನೆಲ್ಲ ಚೆಲ್ಲಿ ಬಿಡಬೇಕು. ನೆನೆ ಇಟ್ಕೊಂಡಿದ್ದೆ ನಾನು ಒಂದು ಗಂಟೆ. ಎಲ್ಲ ನೆನೆದು ಬಿಟ್ಟವ್ರಿ ಈಗಿವ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಸಾಬುದಾನಿ, 1 ಲೀಟ್ರ್ ಹಾಲು, ಸಕ್ಕರೆ, ದ್ರಾಕ್ಷಿ, ಕೊಬ್ಬರಿ, ಗೋಡಂಬಿ, ಬಾದಾಮ, ಏಲಕ್ಕಿ ಪೌಡ್ರು. ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಂತ ನೋಡ್ಕೊಳ್ರಿ. ಪೂರ್ತಿ ವಿಡಿಯೋ ನೋಡಿರಿ, ಗೊತ್ತಾಗ್ತೈತಿ ಸಾಬುದಾನಿ ಖೀರ್ ಮಾಡೋದು. ಹಾಲಿನ ಖೀರ್, ಸಾಬುದಾನಿ ಹಾಲಿನ ಖೀರ್. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿರಿ, ಹಾಲಿನ ಖೀರ್ ಮಾಡೋದನ್ನು ನೋಡ್ಕೊಳ್ರಿ. ನಮಸ್ಕಾರ ಫ್ರೆಂಡ್ಸ್, ಶುಭೋದಯ. ಇದು ಪಾಲಕ್ ಪೂರಿ ಜೊತೆ ಟೊಮೆಟೊ ಮೊಸರು ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ ನಾನೀಗ. ಇದು ಮೊಸರು, ಇದು ಗಟ್ಟಿ ಮೊಸರು ಐತ್ರಿ. ಇದು ಕಟ್ಕೋಬೇಕು. ಮತ್ತು ಅದಕ್ಕೆ ಪುಟಾಣಿ ಹಿಟ್ಟು, ನಾವು ಪುಟಾಣಿ ಅಂತೀವಿ, ನೀವು ಹುರುಗಡ್ಲೆ ಅಂತೀರಲ್ಲ, ಹುರುಗಡ್ಲೆ ಹಿಟ್ಟು, ಪುಟಾಣಿ ಹಿಟ್ಟು, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು, ಒಗ್ಗರಣೆಗೆ ಎಣ್ಣೆ. ಪೂರಿ ಒಳಗೆ ಮೊಸರು ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತೀನಂತ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಹೊಸಬ್ರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಈ ಥರ ಚಟ್ನಿ ಮಾಡೋದನ್ನು, ಪೂರಿ ಒಳಗೆ ಚಟ್ನಿ ಮಾಡೋದನ್ನು ಕಲ್ತ್ಕೊಳ್ರಿ. ಮಸ್ತ್ ಆಗ್ತೈತೆ ನೋಡ್ರಿ, ಟೇಸ್ಟಿ ಚಟ್ನಿ. ನನ್ನ ಚಾನಲ್ ನೇಮ ಮೊನ್ನೆನೇ ಹೇಳಿಬಿಟ್ಟಿದ್ದೀನಿ. ಅದಕ್ಕೆ ಈ ನನ್ನ ಚಾನಲ್ ನೇಮ್ ಚೇಂಜ್ ಮಾಡಿದ್ದೀನಿ. ಶ್ರೀ ಗಣೇಶಿ ಅಯ್ಯಾರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಂಗೋಲಿ ಅಂತ ಇದ್ದದ್ದನ್ನು ರುಕ್ಮಿಣಿ ಬ್ಲಾಗ್ಸ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ನೋಡ್ರಿ,
ಸಪೋರ್ಟ್ ಮಾಡಿರಿ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮೊಸರು ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತೀನಂತೆ. ಪೂರ್ತಿ ವಿಡಿಯೋ ನೋಡಿರಿ, ಗೊತ್ತಾಗ್ತೈತಿ. ನೋಡಿರಿ, ಇಲ್ಲೇ ನಾನು 1 ಲೀಟ್ರ್ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲೇ ಖೀರ್ ಮಾಡೋಕ್ಕೆ ಅದು ಸ್ವಲ್ಪ ಕಾಯಬೇಕವು. ಮುಚ್ಕೊಂಡು ಬಿಡ್ತೀನಿ, ಜಲ್ದಿನ ಕಾಯ್ತದ. ಅದಕ್ಕೆಲ್ಲ ಸಾಮಗ್ರಿಗಳನ್ನು ಹಾಕೋತೀನಿ. ಸಾಬುದಾನಿ, ಸಕ್ಕರೆ, ದ್ರಾಕ್ಷಿ, ಕೊಬ್ಬರಿ, ಬಾದಾಮ್, ಗೋಡಂಬಿ, ಏಲಕ್ಕಿ ಪೌಡ್ರು ತೋರಿಸ್ತೀನಂತ. ಖೀರ್ ಮಾಡೋದನ್ನು ನೋಡ್ಕೊಳ್ರಿ. ನೋಡ್ರಿ, ಇಲ್ಲೇ ಕುದಿಯುವಂಥ ಹಾಲಿಗೆ ಸಾಬುದಾನಿ ಹಾಕೋಬೇಕು. ಹಾಕ್ಕೊಂಡು ಹಂಗೆ ಕೈ ಆಡ್ತಾ ಇರಬೇಕು, ಅಂದ್ರೆ ತಿರುತ್ತಾ ಇರಬೇಕು. ಅದು ತಳ ಹತ್ತಿರ್ಲಿಕ್ಕಂದ್ರೆ ತಿರುಕೋಂತ ಇರಬೇಕು. ಈ ಥರ ತಿರುಕೋಂತ ಇರಬೇಕು. ಅದು ಕುದಿ ಬರ್ತದೆ. ನೋಡ್ರಿ, ಮಧ್ಯೆ ಮಧ್ಯೆ ಹಿಂಗೆ ಕೈ ಆಡ್ತಾ ಇರಬೇಕು, ತಿರುತ್ತಾ ಇರಬೇಕು. ಇಲ್ಲಿಕಂದ್ರೆ ತಳ ಹಿಡಿತದದು. ಸಾಬುದಾನಿ ಕುದಿಬೇಕಿದು ಚೆಂದಾಗಿ. ಕುದ್ದ ಮೇಲೆ ಎಲ್ಲ ಸಾಮಗ್ರಿಗಳನ್ನು ಹಾಕೋಬೇಕು. ಇನ್ನು ಕುದೀತಾ ಇಲ್ಲಿದೀಗ, ಇನ್ನು ಕುದಿಬೇಕು. ಸಕ್ಕರೆ ಹಾಕ್ಲಪ್ಪ, ಸಕ್ಕರೆ ಹಾಕ್ತಾರೆ. ನೋಡ್ರಿ, ಈಗ ಸಕ್ಕರೆ ಹಾಕ್ಕೊತೀನಿ. ಕುದೀತಾ ಇದೆ ಈಗ. ಬಾದಾಮ್ ಕುಟ್ಟಿಟ್ಟಿದ್ವಿ, ಅವನ್ನ ಹಾಕ್ಕೊಂಡೆ. ಇದು ಗೋಡಂಬಿ, ಏಲಕ್ಕಿ, ಇದು ಕೊಬ್ಬರಿ, ಈ ಕಡೆ ದ್ರಾಕ್ಷಿ, ಹಾಕಿ ಹಂಗೆ ಕೈ ಆಡ್ತಾ ಇರಬೇಕು, ತಿರುತ್ತಾ ಇರಬೇಕು. ನೋಡ್ರಿ, ಸಿಂಪಲ್ಲಾಗಿ ಹಾಲಿನೊಳಗೆ 1 ಲೀಟ್ರ್ ಹಾಲಿನೊಳಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಇದಕ್ಕೇನು ಮತ್ತೇನು ವಿಶೇಷ. ನೋಡ್ರಿ, ನಾ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡೆ. ಕುದೀತಾ ಇದೆ ಇದೀಗ. ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ನೋಡ್ರಿ, ಇಲ್ಲೇ ಇದು ಮೊಸರು ಚಟ್ನಿ ಮಾಡೋದು ಒಗ್ಗರಣೆ ಹಾಕಾಕತ್ತೀನಿ. ಈಗ ಎಣ್ಣೆ ಕಾಯಾಗಿ ಇಟ್ಕೊಂಡಿದ್ದೆ, ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಂಡೆ. ಕರಿಬೇವು ಒಗ್ಗರಣೆಗೆ, ಒಗ್ಗರಣೆ ಒಳಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಚಟಪಟ ಆದಮೇಲೆ ಕರಿಬೇವು ಹಾಕ್ಕೊಂಡು ಅದು ಚಟಪಟ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು ಒಗ್ಗರಣೆ ಒಳಗೆ. ಅಲ್ಲೇ ಇದು ಉಳ್ಳಾಗಡ್ಡಿ ಹಾಕ್ಕೋಬೇಕು, ಈರುಳ್ಳಿ ಹಾಕ್ಕೋಬೇಕು. ಎರಡು ಈರುಳ್ಳಿನ ಹೊಳ್ಕೊಂಡಿದ್ದೆ ನಾನು. ದೊಡ್ಡ ಈರುಳ್ಳಿ, ದೊಡ್ಡ ಸೈಜಿನ ಈರುಳ್ಳಿ ಹಾಕ್ಕೊಂಡೆ. ಇವತ್ತು ನೋಡ್ರಿ, ನರಕ ಚತುರ್ದಶಿ. ನಮ್ಮ ಮನೆಯಲ್ಲಿ ಆರತಿ ಮಾಡೋದು ಇರುತ್ತೆ. ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಾದವರು ಆರತಿ ಮಾಡ್ತಿರ್ತಾರೆ. ಆರತಿ ಮಾಡೋದರ್ಥ ಐತಿ. ಇವತ್ತಿನ ಸ್ಪೆಷಲ್ ಅಡುಗೆಗಳಿವು: ಪೂರಿ, ಪಾಲಕ್ ಪೂರಿ, ಹಾಲಿನಲ್ಲಿ ಸಾಬುದಾನಿ ಖೀರು, ಆಮೇಲೆ ಮೊಸರು ಚಟ್ನಿ. ಎಲ್ಲ ಒಗ್ಗರಣೆಗಳು ಹಾಕಿದ್ದು ಎಲ್ಲ ಕೆಂಪಾಗಬೇಕ್ರಿ. ಅದು ಈರುಳ್ಳಿ ಮೆತ್ತಗಾಗಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ. ಟೊಮೆಟೊ ಹಾಕೋತೀನಿ. ಈರುಳ್ಳಿ ಟೊಮೆಟೊ ಎರಡೂ ಸ್ವಲ್ಪ ಮೆತ್ತಗಾಗಬೇಕು ಒಗ್ಗರಣೆ ಒಳಗೆ.
ನೋಡ್ರಿ ಇಲ್ಲೇ ಇದು ಎಣ್ಣೆ ಒಗ್ಗರಣೆ ಒಳಗನ ಈರುಳ್ಳಿ ಟೊಮೆಟೊ ಮೆತ್ತಗಾಗಿದ್ದಿದ್ದು. ಈಗ ಇದಕ್ಕೆ ಒಂಚೂರ ಅರಿಶಿನ ಹಾಕೋತೀನಿ. ಒಂದು ಚಮಚ ಸಕ್ಕರೆ ಹಾಕೋತೀನಿ. ಆಮೇಲೆ ಇದು ಒಗ್ಗರಣೆ ಆರಿದ ಮೇಲೆ ಈ ಮೊಸರನ್ನ ಹಾಕೋಬೇಕಿದು. ಇದ್ರೊಳಗೆ ಪುಟಾಣಿ ಹಿಟ್ಟನ್ನು ಕಲಿಸ್ಕೊಂಡಿನಿ. ಸ್ವಲ್ಪ ಹಿಂಗೆ ಹಾಕೋತೀನಿ ಇದಕ್ಕೆ. ನೋಡ್ರಿ ಇದು ಒಗ್ಗರಣೆ ಹಾಕಿದ್ದೆಲ್ಲ ಆರು ತಣ್ಣಗಾಗ್ಯದ. ಈಗ ಇದಕ್ಕೆ ಈ ಮೊಸರಿನೊಳಗೆ ಪುಟಾಣಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಇದನ್ನೆಲ್ಲ ಕೂಡಿಸ್ಕೊಂಡು ಬಿಡ್ತೀನಿ. ನೋಡ್ರಿ ಈಗ ಚಟ್ನಿನೆಲ್ಲ ಕಲಿಸ್ಕೊಂಡ್ಬಿಟ್ಟೆ ನಾನು. ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿನ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಪಾಲಕ್ ಪುರಿ ಈ ಮೊಸರು ಚಟ್ನಿ ಎಷ್ಟು ಮಸ್ತ್ ಕಾಂಬಿನೇಷನ್ ಇರ್ತೈತೆ ನೋಡ್ರಿ, ಎಷ್ಟು ಚಂದ ಇರ್ತದೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡ್ರಿ ಇಲ್ಲೇ ಪೂರಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೇವಲ್ಲ, ನೆನೆದು ಬಿಟ್ಟೈತಿ. ಇದು ಒಂದು ಅರ್ಧ ಗಂಟೆ 1 ಗಂಟೆ ತನಕ. ಈಗ ಇದನ್ನು ಎಣ್ಣೆ ಪಾಕೆಟ್ ಒಳಗೆ ಸ್ವಲ್ಪ ಮೆತ್ಕೋತೀನಿ. ಚಿಕ್ಕ ಚಿಕ್ಕ ಉಳ್ಳೆ ಮಾಡಿಕೊಂಡು ಪೂರಿ ಲಟ್ಟಿಸ್ತೀನಿ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ರಿ ಇಲ್ಲೇ ನಾನೆಲ್ಲನೂ ಉಳ್ಳಿಗಳನ್ನು ಕಡ್ಕೊಂಡೆ ಈ ಥರ ಮಾಡ್ಕೊಂಡು ತಗೋತೀನಿ. ನೋಡ್ರಿ ಇಲ್ಲೇ ನಾನು ಉಳ್ಳಿಗಳನ್ನೆಲ್ಲ ಹಿಂಗೆ ಗುಂಡ್ಕ ಮಾಡಿಕೊಂಡೆ. ಈಗ ಎಣ್ಣೆ ಪ್ಯಾಕೆಟ್ನೊಳಗೆ ಈ ಥರ ಲಟ್ಟಿಸ್ಕೊತೀನಿ. ಗುಂಡ್ಕೆ ಒಂದೊಂದೇ ಪೂರಿನ. ಇದು ಪಾಲಕ್ ಪುರಿ, ಸ್ಪೆಷಲ್ ಪಾಲಕ್ ಪುರಿ. ಇವೆಲ್ಲನೂ ಪೂರಿ ಮಾಡಿಕೊಂಡು ಲಟ್ಟಿಸ್ಕೊಂಡು ತೊಗೊಂಡು ಬರ್ತೀನಿ ನಾನು. ನೋಡ್ರಿ ಇಲ್ಲೇ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದೊಂದೇ ಪೂರಿನ ಕರ್ಕೊತೀನಿ. ಈಗ ಇದು ಎಣ್ಣೆ ಕಾದಿದೆ. ನೋಡ್ರಿ ಇಲ್ಲಿ ಎಷ್ಟು ಚಂದ ಉಬ್ಬಿ ಬಂದಾವ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡ್ರಿ ಹಸಿರು ಪುರಿ, ಪಾಲಕ್ ಪುರಿ ಇವು. ನೋಡ್ರಿ ಪಾಲಕ್ ಪೂರಿ ಎಷ್ಟು ಮಸ್ತ್ ಬಂದಾವ ನೋಡ್ರಿ. ಇವು ಎಷ್ಟು ಚಂದ ಬಂದಾವ ನೋಡ್ರಿ. ಎಲ್ಲಾನು ಉಬ್ಬ್ಯಾವ ನೋಡ್ರಿ. ಇವ್ರಿಗೆ ತೋರಿಸ್ತೀನಿ ಎಷ್ಟು ಮಸ್ತ್ ಬಂದಾವ ನೋಡ್ರಿ. ಒಳಗೆ ಸಾಫ್ಟಾಗೆ ಬಂದಾವ್ರಿ, ಹೊರಗೆ ಗರಿಗರಿಯಾಗಿ ಬಂದಾವ. ಇವು ಪಾಲಕ್ ಪುರಿ, ಗೋಧಿ ಹಿಟ್ಟಿಗೆ ಪಾಲಕ್ ಹಾಕಿ ಮಾಡ್ಕೊಂಡಂಥ ಪಾಲಕ್ ಪುರಿ. ಇದ್ರ ಜೊತೆಗೆ ಖೀರು ಮತ್ತು ಮೊಸರು ಚಟ್ನಿ ಮಾಡಿವಿ. ನೋಡ್ರಿ ಇಲ್ಲೇ ಪೂರಿ, ಗರಿಗರಿ ಪಾಲಕ್ ಪೂರಿ, ಆಮೇಲೆ ಮೊಸರು ಚಟ್ನಿ. ಇದು ಬೆಟಗೇರಿ ಚಟ್ನಿ ಅಂತಾರಲ್ರಿ, ಬೆಟಗೇರಿ ಚಟ್ನಿ, ಮೊಸರು ಚಟ್ನಿ, ಆಮೇಲೆ ಸಾಬುದಾನಿ ಹಾಲಿನ ಖೀರು. ಇವತ್ತಿನ ಹಬ್ಬದ ಅಡುಗೆ ಇದು. ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಪೂರಿ ಎಷ್ಟು ಮಸ್ತ್ ಬಂದಾವ ನೋಡ್ರಿ, ಎಷ್ಟು ಚಲೋ ಬಂದಾವ. ಯಾರೆಲ್ಲ ನನ್ನ ಚಾನೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರಾದರೂ ಹೊಸದಾಗೆ ಸಪೋರ್ಟ್ ಮಾಡೋರು ಇದ್ರಂತಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಇದ್ರಂದ್ರೆ ಕಮೆಂಟ್ ಹಾಕಿ
ಸಪೋರ್ಟ್ ಮಾಡಿರಿ. ನಾನು ರಿಟರ್ನ್ ಗಿಫ್ಟ್ ಕೊಡ್ತೀನಂತ. ಈಗ ನನ್ನ ಚಾನಲ್ ನೇಮ್ ರುಕ್ಮಿಣಿ ಬ್ಲಾಗ್ಸ್ ಚೇಂಜ್ ಮಾಡಿದ್ದೀನಿ. ಈಗ ರುಕ್ಮಿಣಿ ಬ್ಲಾಗ್ಸ್ ಅಂತ ಇಟ್ಕೊಂಡಿದ್ದೀನಿ ಹೆಸರು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.